ನಿನ್ನ ನಂಬಿದಕ್ಕೆ ಮನೆ ಮರ್ಯಾದಿನ ಬೀದಿಗೆ ತಂದ್ಬಿಟ್ಟೆ. ಏನು ಮಾತಾಡ್ಬೇಡ. ಮೊದಲು ಇದನ್ನ ಯಾಕೆ ಮಾಡಿದೆ ಅಂತ ಹೇಳು. ಮನೋಜನ್ನ ಹುಡ್ಕಕ್ಕಾಗಲ್ಲ ಅಂದಿದ್ರೆ ನಮ್ಮ ಹತ್ರ ಹೇಳ್ಬೇಕಾಗಿತ್ತು, ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಾಗಿತ್ತು. ಪೇಪರ್ ಹಾಕ್ಸಕ್ಕಿಂತ ಮುಂಚೆ ನಮ್ಮನ್ನು ವಿಚಾರಿಸಬೇಕು ಅನ್ನೋ ಜ್ಞಾನ ಇಲ್ಲ ನಿನ್ಗೆ? ಅಮ್ಮ, ನನಗೂ ಬೆಳಿಗ್ಗೆಯಿಂದ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾ ಇದ್ರು. ನೀನು ಕೆಲ್ಸಕ್ಕೆ ಹೋಗ್ತಾ ಇರೋ ಮನೆ ಹುಡುಗ ಕಳೆದೋಗಿದ್ದಾನೆ ಅಂತ ಪೇಪರಲ್ಲಿ ಬಂದಿದೆ, ನಾವು ಹುಡ್ಕೋಕ್ ಬರೋದ ಅಂತೆಲ್ಲ ಕೇಳಿದ್ರು. ನನ್ಗೆ ಅವಾಗ ಏನೂ ಗೊತ್ತೇ ಆಗಲಿಲ್ಲ. ಇವಾಗ ಪೇಪರ್ ನೋಡಿದ್ಮೇಲೆ ಗೊತ್ತಾಗಿದ್ದು. ನನಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ಕೇಳಿಸ್ತಾ ಅವಳು ಹೇಳಿದ್ದು? ಪೇಪರಲ್ಲಿ ಹಾಕ್ಸಿದ್ರೆ ಊರವ್ರಿಗೆಲ್ಲ ಪ್ರಚಾರ ಆಗುತ್ತೆ ಅನ್ನೋ ಸಣ್ಣ ಜ್ಞಾನನೂ ಇಲ್ವಾ ನಿನ್ಗೆ? ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ದೆ ನಿನ್ನ. ಇಲ್ಲ ಅತ್ತೆ, ನಾನು ಈ ಕೆಲಸ ಮಾಡಿಲ್ಲ. ಈಗಷ್ಟೇ ಇದನ್ನ ನಾನು ನೋಡ್ತಿರೋದು. ಸುಳ್ಳು ಹೇಳ್ಬೇಡ ಭಾರತಿ, ಅದನ್ನ ನೀನ್ ಸರಿಯಾಗಿ ನೋಡು. ಇದ್ರಲ್ಲಿ ಇರೋದು ನಿನ್ ನಂಬರೇ. ಯಾರ್ಯಾರು ಯಾಕೆ ಹಾಕ್ಸ್ತಾರೆ, ಅವ್ರಿಗೆ ಹೇಗೆ ಗೊತ್ತಿರುತ್ತೆ ನಿನ್ ನಂಬರು? ಏ ಕಾವೇರಿ, ಯಾಕಾಗ ರೇಗಾಡ್ತಿದ್ಯಾ? ಏನಾಯ್ತು? ಅಜ್ಜಿ ಇಲ್ಲಿ ನೋಡಿ. ಮಾಡ್ಬಿಟ್ರಲ್ಲೋ ರಾಜಶೇಖರ, ಅಯ್ಯೋ. ಏ ಭಾರತಿ, ರಾಜಶೇಖರ ನೀನು ಹುಡುಕೋಕ್ ಹೇಳಿದ್ದು ಮನೋಜನ್ನ, ಈ ಕೆಲಸ ಮಾಡೋದಕ್ಕೇನೆ ಹೇಳಿದ್ದು. ಲೇ, ನಿನ್ಗೆ ಎಷ್ಟೇ ಧೈರ್ಯ? ಹುಡ್ಕಕ್ಕಾಗಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಿತ್ತಪ್ಪ. ಅದನ್ನ ಬಿಟ್ಟು ಪೇಪರಲ್ಲಿ ಈ ರೀತಿ ಎಲ್ಲ ಹಾಕಿ ಸ್ಕೋಪ್ ಯಾಕೆ ತಗೋಬೇಕಿತ್ತು? ಇವಾಗ ನೋಡಿ, ಮನೆ ವಿಷಯ ಊರವ್ರಿಗೆಲ್ಲ ಗೊತ್ತಾಗಿ ಎಲ್ಲರೂ ಮಾತಾಡೋಕೆ ಶುರು ಮಾಡ್ತಾರೆ ಅಲ್ವಾ ಅಜ್ಜಿ? ನೀನ್ ಹೀಗೆ ಮಾಡ್ತೀಯ ಅಂತ ನನಗೆ ಖಂಡಿತ ನಂಬಕ್ ಆಗ್ತಿಲ್ಲ ಭಾರತಿ. ಅರೆ, ಕಣ್ ಮುಂದೆನೆ ಇದೆಯಲ್ಲ. ಯಾಕೆ ಕಾವೇರಿ ಅಷ್ಟೊಂದು ರೇಗಾಡ್ತಾ ಇದ್ದ? ಅವಳಿಗೂ ಮಾತಾಡೋದಕ್ಕೆ ಬಿಡು. ಅವಳು ಮಾಡಿದಾಳೋ ಇಲ್ವೋ ಅಂತ ತಿಳ್ಕೊಂಡು ಆಮೇಲೆ ಮಾತಾಡು. ರಾಜಶೇಖರ, ಅವಳನ್ನೇನೋ ಕೇಳೋದು, ಮಾಡಿರೋ ತಪ್ಪು ಎದುರಿಗೆ ಕಾಣಿಸ್ತಾ ಇದೆಯಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಾವ, ನಾನು ಈ ಕೆಲಸ ಮಾಡಿಲ್ಲ. ಯಾರೀ ತಪ್ಪು ಮಾಡಿದಾರೋ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಪೇಪರ್ ಅವರು ಸುಮ್ಮನೆ ಇದನ್ನ ಹಾಕ್ಬಿಡ್ತಾರ? ಅವ್ರಿಗೆ ಹೇಗೆ ಸಿಗುತ್ತೆ ಮನೋಜನ್ ಡೀಟೇಲ್ಸ್, ಫೋಟೋ ಎಲ್ಲ? ಯಾಕೆ ಆತರ ಪಡ್ತೀಯಕ್ಕಾಗ? ಭಾರತಿ ತನ್ನ ತಪ್ಪಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ, ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಪೇಪರ್ ಅಲ್ಲಿ ಅವಳ ಫೋನ್ ನಂಬರ್ ಇರೋದು, ಅದಕ್ಕೆ ನಾನು ಅವಳನ್ನ ಕೇಳ್ತಾ ಇರೋದು. ಫೋನ್ ನಂಬರ್ ಪಡ್ಕೊಳ್ಳೋದು ಕಷ್ಟ ಏನೇ? ಈಗ ನನ್ನ ನಂಬರು ಇಡೀ ಊರ್ ಜನದ ಹತ್ರ ಇದೆ. ನಾಳೆ ದಿವಸ ಒಂದು ಜಾಹೀರಾತು ಕೊಟ್ಟು ನನ್ನ ಫೋನ್ ನಂಬರ್ ಹಾಕಿದ್ರೆ ನನ್ನ ತಪ್ಪಾಗತ್ತಾ? ಕಾರಣ ಹುಡುಕ್ಬೇಕು ತಾನೆ. ಅಂತೂ ನಮ್ಮನೆ ವಿಷಯ ಬೀದಿಗೆ ಬಂದಾಗಾಯ್ತು. ಇನ್ನು ಏನೇನು ಅನುಭವಿಸ್ಬೇಕು. ತಪ್ಪು ಮಾಡಿಲ್ಲ ಮಾವ,
ಯಾವ ತಪ್ಪು ಮಾಡಿಲ್ಲ. ಅತ್ತೆ ಯಾವಾಗ ಬಂದ್ರಿ? ಬನ್ನಿ ಕೂತ್ಕೊಳ್ಳಿ. ಲೇ, ಇಲ್ಲಿಗೆ ಬಂದು 1 ವರ್ಷ ಆಯ್ತು, ಕಣ್ ಕಾಣಿಸ್ಲಿಲ್ವಾ? ಏಯ್, ಇದೇನೆ ನೀನ್ ನನ್ಗೆ ಮರ್ಯಾದೆ ಕೊಡೋದು? ಯಾವನೇ ನಿನ್ ಬುದ್ಧಿ ಹೇಳ್ದವನು? ಅಲ್ಲ, ಅದು ಊರಿಗೆ ಬಂದವ್ರು ನೀರಿಗೆ ಬಂದೇ ಇರ್ತಾರ. ಹಾಗೇನೆ ರೂಮಿಗೆ ಬಂದವರು ಮಾತಾಡಿಸ್ತಾ ಇರ್ತಾರ. ಅದಕ್ಕೆ ಸುಮ್ಮನಿದ್ದೆ. ಓದ್ತಾ ಇದ್ನಲ್ಲ, ಗೊತ್ತಾಗ್ಲಿಲ್ಲ. ಅಲ್ಲ, ನೀವೇ ಮಾತಾಡಿಸ್ಬೋದಾಗಿತ್ತಲ್ಲ, ಅದಕ್ಕೆ ನಾನು ಖರ್ಚಾಗ್ತಿತ್ತಾ? ಖರ್ಚಿನ ವಿಷಯ ಹಾಳಾಗ್ಲಿ, ಈ ಮನೆಯಲ್ಲಿ ಏನೇನ್ ನಡೀತಾ ಇದೆ ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಅರ್ಥ ನನಗಾದ್ರೂ ತಾನೇ ಅತ್ತೆ ನಾನು ನಿಮ್ಗೆ ಹೇಳೋಕೆ. ನೋಡಿ, ಪೇಪರಲ್ಲಿ ಮನೋಜನ್ ಫೋಟೋ ಯಾರು ಹಾಕ್ಸಿದಾರೋ ನನಗಂತೂ ಗೊತ್ತಿಲ್ಲ. ದೇವ್ರಾಣೆ, ನಾನಂತೂ ಹಾಕ್ಸಿಲ್ಲ. ಭಾರತಿ ಯಾಕೆ ಮನೋಜನ್ ಪರವಾಗಿ ಅಷ್ಟೊಂದು ಮಾತಾಡ್ತಾಳೋ ಏನೋ ಗೊತ್ತಿಲ್ಲ. ನಿಮ್ಮಾಣೆಗೂ. ಈಗ ರೇಣುಕನ್ ವಿಷಯನ ಭಾರತಿಗೆ ಹೇಳೋದು ಯಾರು? ನನಗ ಧೈರ್ಯ ಇಲ್ಲಪ್ಪ. ನಿಮ್ಗ ಧೈರ್ಯ ಇದೆಯಾ? ನಿಮಗೂ ಧೈರ್ಯ ಇಲ್ಲ ಅನ್ಸುತ್ತೆ. ಓ, ಏನಿಲ್ಲ ಅತ್ತೆ, ನನಗಂತೂ ಈ ಮನೆ ವಿಷಯ ತಿಳ್ಕೊಂಡು ಸಾಕಾಗಿ ಹೋಗಿದೆ. ಅದಕ್ಕೆ ಹೊರಗಡೆ ವಿಷಯ ಏನಾದ್ರು ಸಿಗುತ್ತೆ ಅನ್ನೋ ಅಂತ ಪೇಪರಲ್ಲಿ ನೋಡ್ತಾ ಇದ್ದೆ. ಅಲ್ಲ ಕಣೆ, ಕಾವೇರಿ ಅಷ್ಟು ಧೈರ್ಯವಂತಳು, ನೀನು ಅವಳ ಅತ್ತೆ. ಅವಳ ಹತ್ರ ನೀನು ಮಾತಾಡೋಕ್ಕಾಗ್ಲಿಲ್ವೇನೆ? ನೀನೇನ್ ನಾಲಾಯಕ? ಹೇ, ನೀವೇನು ಕಡಿಮೆನಾ? ಬೆಕ್ಕಿನ ಹಾಗೆ ಮೆತ್ತಗೆ ಒಳಗೆ ಬಂದು ಬರಕ್ಕಂತ ಬಾಯ್ ಬಿಡೋ ನೀವು ಎಲ್ರ ಮುಂದೆ ಯಾಕೆ ಮಾತಾಡಲ್ಲ? ನಾನೇನೋ ನಿಮ್ಮ ಸೊಸೆಯಪ್ಪ, ನೀವು ಹೇಗೋ ನಾನು ಹಾಗೇನೆ. ಹೋಗೆ, ನಿನ್ನ ಹತ್ರ ಮಾತಾಡೋದು ವೇಸ್ಟ್. ವೇಸ್ಟ್ ಯಾವುದು ಪೇಸ್ಟ್ ಯಾವುದು ಅನ್ನೋದು ಇಷ್ಟು ವರ್ಷ ಆದ್ಮೇಲೆ ನಿಮಗೆ ಗೊತ್ತಾಯ್ತೇನೋ. ಅಪ್ಪ ದೇವ್ರೆ, ನಮ್ಮ ಅತ್ತೆಗೆ ಈಗಲಾದ್ರೂ ಬುದ್ಧಿ ಕೊಟ್ಟಿಯಲ್ಲ. ನಿನಗೆ ತಿಂದನ್ನ ಜೀರ್ಣ ಆಗೋಲ್ಲ. ವಾಯುಪಡೆ ಟೆಸ್ಟಿನಲ್ಲಿ ಪಾಸ್ ಆಗಿರುವ ರೇಣುಕಾ. ಹಲೋ ರಾಜೇಶ್, ನಾನು ರೇಣುಕಾ ಮಾತಾಡ್ತಿರೋದು. ಗೊತ್ತಾಯ್ತು ಮೇಡಮ್. ಇವತ್ತು ಫುಲ್ ಖುಷಿಯಲ್ಲಿರೋ ಥರ ಇದೆ. ಖುಷಿಗಿಂತ ಆಶ್ಚರ್ಯನೇ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಪೇಪರ್ ತೆಗೆದು ನೋಡಿ, ನಿಮಗೆ ಗೊತ್ತಾಗತ್ತೆ. ಅಂಥದ್ದೇನಿದೆ? ಮುಖ್ಯಮಂತ್ರಿ ಚೇಂಜ್ ಆದ್ರಾ ಅಥವಾ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಬಂದಿದೆಯಾ? ಮ್ಯಾಟ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪೇಪರಲ್ಲಿ ಮನೋಜನ್ ಫೋಟೋ ಬಂದಿದೆ ರೀ. ಹೌದಾ? ಇವತ್ತೇನಾದರೂ ಅವ್ನು ಬರ್ತಾಡೇನಾ? ಅದೇನ್ ಕರ್ಮನೋ ಗೊತ್ತಿಲ್ಲ ರೀ. ಆದ್ರೆ ಮನೋಜ ಕಳೆದು ಹೋಗಿದ್ದಾನೆ, ಹುಡುಕಿ ಕೊಟ್ಟವರಿಗೆ ಬಹುಮಾನ ಅಂತ ಬರ್ದಿತ್ತು. ಅದ್ರಲ್ಲಿರೋ ನಂಬರ್ ಯಾರ್ದು ಗೊತ್ತಾ? ಏನ್ರಿ ನೀವು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದೀರಾ? ಅದ್ರಲ್ಲಿ ಹಾಕಿರೋ ನಂಬರು ಭಾರತಿದ್ರಿ. ಆದ್ರೆ ಅವಳು ನಾನು ಈ ನಂಬರೇ ಹಾಕ್ಸಿಲ್ಲ ಅಂತಾಳೆ. ಒಟ್ನಲ್ಲಿ ಇವತ್ತು ಮನೇಲಾಗಿದ್ದ ಇನ್ಸಿಡೆಂಟು ನೀವು ನೋಡ್ಬೇಕಿತ್ತು ರೀ, ಸಖತ್ತಾಗಿತ್ತು. ಮನೋಜನ್ ಫೋಟೋ ಪೇಪರಲ್ಲಿ ಬಂದಿದ್ದಕ್ಕೆ ಖುಷಿ ಆಗ್ಬೇಕು ತಾನೆ ರೀ. ಈ ಕೆಲ್ಸನ ಭಾರತಿ ಮಾಡಿದಾಳೆ ಅಂತ ಅತ್ತೆ ಸರ್ಯಾಗಿ ಹೋಗಿದ್ರು.
ನೀವ್ ಅವಾಗ ಅವಳ ಮುಖ ನೋಡ್ಬೇಕಿತ್ತು. ಒಳ್ಳೆ ಒಣಗೋಗಿರೋ ಆಪಲ್ ತರ ಆಗಿತ್ತು. ಅವಳ ಮುಖ ನೋಡಿದಾಗ ನನ್ಗೆ ಅಯ್ಯೋ ಅನ್ನಿಸ್ತು. ಆದ್ರೂ ಅವಳು ಮಾಡಿದ ತಪ್ಪಲ್ವಾ ರೀ? ಮೇಡಮ್, ನಿಮ್ಗೊಂದು ವಿಷಯ ಗೊತ್ತಾ? ಹೇಳ್ರಿ. ಅದನ್ನ ಪೇಪರಲ್ಲಿ ಹಾಕ್ಸಿದ್ದು ನಾನೇ. ಓ ಮೈ ಗಾಡ್, ಪ್ರಳಯ ಅಂತ ಕರ್ರಿ ನೀವು. ಆದ್ರೂ ಇದೆಲ್ಲ ಹೇಗ್ರಿ ಸಾಧ್ಯ ಆಯ್ತು? ಇದು ನನ್ನ ಸೀಕ್ರೆಟ್ ಮೇಡಮ್. ಇದಕ್ಕೆ ಹೀಗೆ ಹೇಳ್ತಿರಲ್ಲ, ಈ ಥರ 1000 ಐಡಿಯಾ ನನ್ನ ಹತ್ರ ಇದೆ. ಇದೆಲ್ಲ ನಾನು ಯಾಕೆ ಮಾಡಿದೆ ಗೊತ್ತಾ? ನಿಮ್ಮ ರೂಟ್ ಕ್ಲಿಯರ್ ಆಗಲಿ ಅಂತ. ಈ ವಿಷಯ ನಮ್ಮಲ್ಲೇ ಇರಲಿ, ಯಾರಿಗೂ ಗೊತ್ತಾಗೋದು ಬೇಡ. ಸರಿನಾ? ಓಕೆ, ಬಾಯ್. ಬಾಯ್. ಅಕ್ಕ, ನೋಡಿಲ್ಲಿ. ನೋಡಿದ್ಯಾ? ಮನೋಜನ್ ಫೋಟೋ ಪೇಪರಲ್ಲಿ ಬಂದಿದೆ. ಹುಡುಕಿ ಕೊಟ್ಟವರಿಗೆ ಬಹುಮಾನ ಅಂತೆಲ್ಲ ಹಾಕ್ಸಿದ್ದಾರೆ. ಏನಕ್ಕ ಇದೆಲ್ಲ? ನೋಡಿದ್ಯಾಕ? ಇದರಲ್ಲಿ ಭಾರತಿ ಅಕ್ಕನ ಫೋನ್ ನಂಬರ್ ಇದೆ. ಇಲ್ಲೇನೋ ತಪ್ಪಾಗಿದೆ ಅಂತ ನನಗೆ ಅನ್ನಿಸ್ತಿದೆ. ನೀನ್ ಹೇಳ್ತಾರದ್ ಸರಿ ಕಣೆ. ಭಾರತಿ ಅಕ್ಕ ಹೀಗೆಲ್ಲ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ನೀನೊಂದ್ಸತಿ ನಿನ್ನ ಆಫೀಸಲ್ಲಿ ವಿಚಾರಿಸಿ ನೋಡು, ಸತ್ಯ ಏನು ಅಂತ ಹೊರಗೆ ಬರ್ಬೋದು. ಪಾಪ ಭಾರತಿ ಅಕ್ಕ ಎಷ್ಟು ನೊಂದ್ಕೊಂಡಿರ್ತಾಳೋ ಏನೋ. ಯಾವ್ದಿದು ಹೊಸ ನಂಬರು? ಹಲೋ, ಇನ್ನೂ ಬದುಕಿದ್ಯೇನೋ? ನನಗ್ ತೊಂದರೆ ಕೊಟ್ಟಿದ್ ಸಾಲ್ದು ಅಂತ ಆ ಭಾರತಿಗೆ ಕಾಟ ಕೊಡ್ತಾ ಇದೆಯೇನೋ? ಹೆಣ್ಣಿಗೆ ನೋವು ಕೊಟ್ರೆ ಅದ್ರ ಪ್ರತಿಫಲ ಅನುಭವಿಸೋದಕ್ಕೆ ಜಾಸ್ತಿ ದಿನ ಬೇಕಾಗಿಲ್ವೋ? ನಾನ್ ಸಹಿಸ್ಕೊಂಡಿರ್ಬೋದು, ನನ್ನ ಹಾಗೆ ಒಂದಷ್ಟು ಜನ ಹೆಣ್ಮಕ್ಳು ಸಹಿಸ್ಕೊಂಡಿರ್ಬೋದು. ಆದ್ರೆ ಎಲ್ಲಾ ಹೆಣ್ಮಕ್ಳು ಸಹಿಸ್ಕೊಂತಾರೆ ಅಂತ ಅನ್ಕೋಬೇಡ. ಅಥವಾ ಅಂತ ಹೆಣ್ಮಕ್ಳಿಗೆ ಯಾರು ಸಹಾಯನೇ ಮಾಡೋದಿಲ್ಲ ಅಂತಾನೂ ಅನ್ಕೋಬೇಡ. ಆ ಭಾರತಿ ನಿಂಗೇನೋ ಮೋಸ ಮಾಡಿದ್ಲು,
ಅವಳಿಗೆ ಯಾಕೋ ಕಾಟ ಕೊಡ್ತಾ ಇದ್ಯಾ? ಅವಳಪ್ಪ ತಾನೇ ದುಡ್ಡು ಇಸ್ಕೊಂಡು ನಿಂಗೆ ಮೋಸ ಮಾಡಿದ್ದು. ಭಾರತಿಗೇನೋ ತಪ್ಪಿದೆ ಇದ್ರಲ್ಲಿ. ಬೊಗ್ಲೋ ಯಾಕೆ ಬಾಯ್ ಬಿದ್ದೋಯ್ತಾ? ಅದು ಸಾಲದು ಅಂತ ಆ ರೇಣುಕನ್ ತಲೆ ಕೆಡ್ಸಿ ಅವಳ ಮುಖಾಂತರ ಕಾಟ ಕೊಡ್ತಿದ್ಯಾ? ಹೆಣ್ಣು ತಿರುಗ್ ಬಿದ್ರೆ ಏನಾಗುತ್ತೆ ಅಂತ ತೋರಿಸ್ಬೇಕಾ ನಿನ್ಗೆ? ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಜೈಲಿಗೆ ಕಳಿಸ್ಬೇಕಾಗತ್ತೆ. ಹುಷಾರ್. ಹಲೋ ಹಲೋ ಏನಾಯ್ತಮ್ಮ? ಯಾಕಮ್ಮ ಓಡಾಡ್ತಿದ್ದೆ ಹೀಗೆ? ಮಾಡಕ್ಕೇನು ಕೆಲಸ ಇಲ್ಲ ಅಂದ್ರೆ ಹೀಗೆ ಆಗೋದು. ಏನಾಯ್ತು ಹೇಳು? ಏನ್ ಹಾಗೆ ನೋಡ್ತಾ ಇದೀಯಾ? ಮಾತಾಡು. ಅಮ್ಮ, ನನ್ಗೇನೋ ಡೌಟು. ಮನೋಜಣ್ಣನ ಬಗ್ಗೆ ಭಾರತೀಯತ್ಗೆ ಗೊತ್ತಿರಬೇಕು ಅನ್ಸುತ್ತೆ. ಹೋಗಮ್ಮ ನೀನು, ಯಾವಾಗ್ಲೂ ಹೀಗೆ. ನಾನು ಏನ್ ಹೇಳಿದ್ರು ಸೀರಿಯಸ್ ಆಗಿ ತಗೊಳಲ್ಲ. ಇದೊಂದ್ಸರಿ ನನ್ನ ಮಾತು ಕೇಳಮ್ಮ. ಮನೋಜಣ್ಣನ ಬಗ್ಗೆ ಭಾರತೀಯತ್ಗೆ ಈ ಮೊದಲೇ ಮಾತಾಡಿರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅಂದ್ರೆ ಹಿಂದೊಂದ್ಸಲ ಇದೇ ವಿಷಯದ ಬಗ್ಗೆ ನಾನು ನಿನ್ನ ಹತ್ರ ಹೇಳಿದ್ದೆ, ನೆನ್ಪಿದ್ಯಾ? ಭವಾನಿ ಸಂಜನೆ ಈ ಮನೇಲಿರ್ಬೇಕಾದ್ರೆ ಭಾರತೀಯತ್ಗೆ ಮನೋಜಣ್ಣನ ಹುಡ್ಕೋ ವಿಷಯನ ಅವ್ರ ಹತ್ರ ಗುಟ್ಟಾಗಿ ಮಾತಾಡ್ತಿದ್ರು. ಅದು ಅಲ್ದೆ ಅದ್ಗೆ ಕಸಿನ್ ಭಾರತಿ ಇದ್ದಾಳಲ್ಲ, ಅವಳ ಹತ್ರನೂ ಈ ವಿಷಯ ಮಾತಾಡ್ತಿದ್ರಮ್ಮ. ಸುಮ್ಮನೆ ಯಾರಾದ್ರೂ ಈ ವಿಷಯ ಮಾತಾಡ್ತಾರೇನಮ್ಮ? ಮನೋಜಣ್ಣನ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಅಲ್ಲೇನೋ ಗುಟ್ಟು ಇರ್ಲೇಬೇಕಲ್ವಾ? ಮನೋಜ ಸಿಗೋದು ಮುಖ್ಯ ಅಲ್ವಮ್ಮ? ಅವನ್ನ ಹೇಗೂ ಹುಡುಕ್ಬೇಕಲ್ವಾ? ಅದ್ರಲ್ಲಿ ತಪ್ಪೇನಿದೆ? ನೀನ್ ಹಾಗೆ ತಿಳ್ಕೊಂಡಿದ್ಯಾ ಅಷ್ಟೇಮ್ಮ. ಅದನ್ನ ಗುಟ್ಟಾಗಿ ಯಾಕೆ ಮಾತಾಡ್ಬೇಕು ಹೇಳು? ಭವಾನಿ ಸಂಜನಾ ಹತ್ರ ಡಿಸ್ಕಸ್ ಮಾಡ್ತಾರೆ, ನಿನ್ನ ಹತ್ರ ಹೇಳಕ್ಕಾಗಲ್ವಾ? ಭಾರತಿ ಯಾಕೆ ಈ ವಿಷಯ ನನ್ನ ಹತ್ರ ಹೇಳಿಲ್ಲ? ನೀನೇ ಯೋಚನೆ ಮಾಡಮ್ಮ, ನಾನು ಹೇಳಿರೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ ಅಂತ. ಏನ್ರಿ ಇದು? ನಿಮ್ ಮನೆ ವಿಷಯಕ್ಕೆ ಯಾರ್ಯಾರು ಹೊಸ ಎಂಟ್ರಿಗಳು ಕೊಡ್ತಾ ಇದಾರೆ. ಇವತ್ತು ಯಾವಳ ಫೋನ್ ಮಾಡಿ ಭಾರತಿಗೆ ತೊಂದರೆ ಕೊಡ್ಬೇಡ ಅಂತ ನನಗೆ ವಾರ್ನ್ ಮಾಡ್ತಾಳೆ. ರೀ, ಆ ವಾಯ್ಸ್ ಕೇಳಿದ್ರೆ ಆ ಭಾರತಿ ಕಸಿನು, ಅದೇ ರೀ ಅತ್ತೆ ಮಗಳು ಭಾರತಿ ಅಂತ, ಅವಳೇ ಫೋನ್ ಮಾಡಿದಾಳೆ ಅನ್ಸುತ್ತೆ. ನನಗೆ ಫೋನ್ ಮಾಡಿ ಭಯ ಓಡಿಸ್ಬಿಟ್ಲು. ಅಪ್ಪ, ನೋಡಿ ರೇಣುಕವ್ರೆ, ನೀವ್ ಏನು ಮಾಡ್ತೀರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ. ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ಲೇಬೇಕು. ನೋಡ್ರಿ, ಆ ನಂಬರ್ನ ಈಗಲೇ ಕೊಡ್ತೀನಿ. ಆ ನಂಬರ್ನ ನಿಮ್ ಗಂಡನಿಗೆ ಹೇಳಿ ಟ್ರ್ಯಾಪ್ ಮಾಡ್ಸಕ್ ಹೇಳಿ. ಹಾಗೆ ನನಗೂ ಸೆಕ್ಯೂರಿಟಿ ಕೊಡಕ್ಕೆ ಹೇಳಿ. ಈ ಕೆಲಸನ ಈಗಲೇ ಮಾಡಿ, ಸರಿನಾ? ಹಲೋ ಹಲೋ, ಕೇಳಿಸ್ತಿದೇನ್ರಿ? ಈ ಕೆಲಸನ ಈಗಲೇ ಮಾಡಿ, ಸರಿನಾ?
ಏಯ್ ಏನಯ್ಯ ಅದು ಅವಾಂತರ ಮಾಡ್ತಾ ಇರೋರು ನೀನು. ನೀನೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬಾರ್ದು. ಸುಮ್ನೆ ಇವಳಿಗೆ ಫೋನ್ ಮಾಡಿ ಯಾಕೆ ತೊಂದರೆ ಕೊಡ್ತೀಯಾ? ಇದೆಲ್ಲ ಚೆನ್ನಾಗಿರಲ್ಲ, ತಿಳ್ಕೊ. ಕಟ್ ಮಾಡ್ಬಿಟ್ಟ. ಇವ್ರ ಮನೇಲಿ ಮುದುಕರಿಗೆ ಮಾಡೋ ಕೆಲಸನೇ ಇಲ್ವಾ? ಫೋನ್ ಎತ್ತಿದೆ ಅಲ್ಲೋ ಅನ್ನೋದು ಬಿಟ್ಟು ನಾನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ವೇದ ಅಂತ ಹೇಳೋದು ಬೇರೆ.